ದೀಪ ಉರಿತಾ ಇದೆ, ದಾಗಡಿ ಬಳ್ಳಿ ಇದೆ, ಬಿಳಿ ಸಾಸಿವೆ ಇದೆ, ಮರಳ ಮಾತಂಗಿ ಇದೆ ಮತ್ತು ಅರಿಶಿಣ ಕೊಂಬಿದೆ, ವಿಳೆದೆಲೆ ಇದೆ, ಗಂಧ ಇದೆ, ತುಪ್ಪ ಇದೆ ಮತ್ತು ಹಸಿ ದಾರ ಇದೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಧಾನವಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿರ್ತಕ್ಕಂಥ ಬಾಳೆ ಹೂ. ಈ ಬಾಳೆ ಹೂ ಅಂದರೆ ಬಾಳೆ ರೆಕ್ಕೆ, ಮೊಗ್ಗಿನ ರೆಕ್ಕೆ, ಇದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೇವೆ. ಮೊದಲು ದೀಪವನ್ನು ಹಚ್ಚುವಂಥದ್ದು, ಸ್ಥಳವನ್ನು ಶುದ್ಧಿ ಮಾಡಿದ್ದೀರಿ. ನೀವು ಯಾವ ಸ್ಥಳದಲ್ಲಿ ಕೂತು ಪೂಜಾನುಷ್ಠಾನ ಮಾಡ್ತೀರೋ ಆ ಸ್ಥಳವನ್ನು ಶುದ್ಧಿ ಮಾಡಬೇಕು. ಗೋಮೂತ್ರ ಅಥವಾ ಅರಿಶಿಣದ ನೀರು. ಇದಾದ ನಂತರ ಗಂಧವನ್ನು ತೆಗಿಬೇಕು, ಒಂದು ಬಟ್ಲಲ್ಲಿ ಹಾಕ್ಕೋಬೇಕು. ಗಂಧ, ಶ್ರೀಗಂಧ, ಗಂಧದ ಕಲ್ಲಿನ ಮೇಲೆ ತೆಗೆಯುವಂತಹ ಶ್ರೀಗಂಧ. ಇದಾದ ನಂತರ ವಿಳೆದೆಲೆ. ವಿಳೆದೆಲೆ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಪ್ರತಿಯೊಂದು ವಿಚಾರಕ್ಕೂ ಬೇಕಾಗುತ್ತೆ ವಿಳೆದೆಲೆ. ಇನ್ನು ಬಿಳಿ ಸಾಸಿವೆ ಎಲ್ಲವೂ ನಾನು ತಿಳಿಸಿದ್ದೀನಿ. ಮೊದಲನೇದಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಎಲೆಯ ಮೇಲೆ, ಬಾಳೆ ಎಲೆ ಮೇಲೆ ಒಂದು ಅರಿಶಿಣದಿಂದ ಒಂದು ವೃತ್ತಾಕಾರವನ್ನು ಹಾಕ್ಕೋಬೇಕು. ಬಾಳೆ ಎಲೆ ಮೇಲೆ ಅರಿಶಿಣದಿಂದ ವೃತ್ತಾಕಾರ, ಅರಿಶಿಣ ಅಥವಾ ಗಂಧದಿಂದ ವೃತ್ತಾಕಾರವನ್ನು ಹಾಕುವಂಥದ್ದು. ಗಂಧ ಆದರೂ ಪರವಾಗಿಲ್ಲ, ಅರಿಶಿಣ ಆದರೂ ಪರವಾಗಿಲ್ಲ. ಬಾಳೆ ಎಲೆ ಮೇಲೆ ಒಂದು ವೃತ್ತಾಕಾರ ಹಾಕಬೇಕು. ನೀವೊಂದು ಸರ್ಕಲ್ ಮಧ್ಯದಲ್ಲೇ ಇದ್ದೀರಿ, ಸರ್ಕಲ್ ಮಧ್ಯದಲ್ಲಿ ನೀವಿದ್ದರೂ ಅರಿಶಿಣ ಅಥವಾ ಗಂಧದಿಂದ ಬಾಳೆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರವನ್ನು ಹಾಕುವಾಗೂ ಸಹಿತ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಎಂಬತಕ್ಕಂಥದ್ದು, ಓಂ ಮತ್ತು ಶ್ರೀಂ ಈ ಎರಡು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಹೇಳಬೇಕು. ಇಲ್ಲಿ ವೃತ್ತಾಕಾರ ಹಾಕಿದ್ದಾಯಿತು. ವೃತ್ತಾಕಾರವನ್ನು ಹಾಕಿದ್ದೀವಿ. ಈ ವೃತ್ತಾಕಾರದ ಮಧ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲೂ ಮುಕ್ಕಾಗದಿರ, ಚೂರಾಗದಿರ ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆಯನ್ನು ಈ ವೃತ್ತಾಕಾರದ ಮಧ್ಯದಲ್ಲಿ ಇಡ್ತೀವಿ. ವೃತ್ತಾಕಾರದ ಮಧ್ಯದಲ್ಲಿರ್ತಕ್ಕಂತಹ ಎಲೆಯ ಮೇಲೆ ಗಂಧದಿಂದ ತ್ರಿಕೋನವನ್ನು, ಮೂರು ಕೋನಗಳುಳ್ಳಂತಹ ತ್ರಿಕೋನವನ್ನು ಬರಿತೀವಿ. ವಿಳೆದೆಲೆ ಮೇಲೆ 3 ಕೋನಗಳಿರ್ತಕ್ಕಂಥ ತ್ರಿಕೋನ. ಈ ತ್ರಿಕೋನವನ್ನು ಬರೆಯುವಾಗೂ ನಿಮ್ಮ ಗಮನ, ನಿಮ್ಮ ಮನಸ್ಸು ಸಂಪೂರ್ಣವಾದಂತಹ ರೀತಿ ದೇವಿನ ಪ್ರಾರ್ಥನೆ ಮಾಡ್ತಿರಬೇಕು, ನಿಮ್ಮ ಮನೆ ದೇವರ ಆರಾಧನೆ ಮಾಡಬೇಕು. ತ್ರಿಕೋನದ ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಬರೀಬೇಕು. ಆ ಮಂತ್ರ ಯಾವುದು? ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಒಂದು ವಿರಾಮದ ಬ್ರೇಕ್ನಲ್ಲಿ ಪುಸ್ತಕ, ಪೆನ್ನು ಅಥವಾ ಇದನ್ನು ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು, ಈ ವಿಧಿವಿಧಾನವನ್ನು ಮರೀದಿರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬೇಕಾದ ಸಾಮಗ್ರಿಗಳು ಸಿದ್ಧಿಯಾದಂತಹ ಅನುಷ್ಠಾನ ನಡೀತಿದೆ, ಕೂತ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಇತ್ತೀಚೆಗಷ್ಟೇ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ಬಂಕಾಪುರದಲ್ಲಿ ಶ್ರೀ ಶಿರ್ಡಿ ಸಾಯಿಬಾಬಾರವರ ನೂತನ ಮಂದಿರದ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇಲ್ಲಿ ಕನಕದಾಸರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ನೆಹರು ಗಾರ್ಡನ್ನಿಂದ ಸಿಂಪಿಗಲ್ಲಿಯ ಮುಖಾಂತರ ಬಹಳ ಅದ್ಧೂರಿ ಮೆರವಣಿಗೆ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು, ಮಂದಿರಕ್ಕೆ ಕರೆತರಲಾಯಿತು. ಬನ್ನಿ ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ
ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ